ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 25ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿ 26,000 ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 63 ಪಾಯಿಂಟ್ಗಳಷ್ಟು ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಸೆನ್ಸೆಕ್ಸ್ ಕೂಡ 85,000 ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 255 ಪಾಯಿಂಟ್ಗಳಷ್ಟು ಜಂಪ್ ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ ಬ್ಯಾಂಕ್ ಕೂಡ 133 ಪಾಯಿಂಟ್ಗಳಷ್ಟು ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ನಾಳೆ ಗುರುವಾರ ಸೆಪ್ಟೆಂಬರ್ 26 ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ಮಾರ್ಕೆಟ್ನಲ್ಲಿ ಸ್ವಲ್ಪ ವಾಲಟಿಲಿಟಿಯ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಅದರ ಜೊತೆಯಲ್ಲಿ ಸಂಜೆ ವೇಳೆಗೆ US ನ GDP ಗ್ರೋತ್ ಡೇಟಾ ಬರುತ್ತೆ. ಹಾಗೆ ಜಾಬ್ ಡೇಟಾ ಕೂಡ ಪಬ್ಲಿಷ್ ಆಗುತ್ತೆ. ಸೊ ಈ ಎರಡು ಡೇಟಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಬೇಸಿಸ್ ಮೇಲೆ ಶುಕ್ರವಾರ ಮಾರ್ಕೆಟ್ನಲ್ಲಿ ರಿಯಾಕ್ಷನ್ಸ್ ನೋಡೋದಕ್ಕೆ ಸಿಗ್ಬೋದು. ಹಾಗೆ ನಾಳೆ US ಫ್ಯೂಚರ್ಸ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಇಂಡಿಯನ್ ಮಾರ್ಕೆಟ್ಸ್ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪವರ್ ಗ್ರಿಡ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4% ಗೇನ್ ಪವರ್ ಗ್ರಿಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಕೂಡ ಸ್ಟಾಕ್ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಮೋತಿಲಾಲ್ ಓಸ್ವಾಲ್ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ರು. ಇವತ್ತು ಕೂಡ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಪವರ್ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಪವರ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ತಂದಿದೆ. ಆಕ್ಸಿಸ್ ಬ್ಯಾಂಕ್ ಕೂಡ 2.5% ಇವತ್ತು ಗೇನ್ ಆಯಿತು. NTPC ಯಲ್ಲಿ ಕೂಡ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ NTPC ಯಲ್ಲಿ ಮೋತಿಲಾಲ್ ಓಸ್ವಾಲ್ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ರು. ಹಾಗೆ 425ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಇವತ್ತು ಗೋಲ್ಡ್ಮನ್ ಸ್ಯಾಕ್ ಸ್ಟಾಕ್ ಅನ್ನು ಕವರ್ ಮಾಡಿ ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ದಾರೆ. ಹಾಗೆ 430ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. NTPCಯ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ. NTPC ಗ್ರೀನ್ನ IPO ಬಂದರೂ ಕೂಡ NTPC ಯಲ್ಲಿ ಡಿಮ್ಯಾಂಡ್ ಸಸ್ಟೈನ್ ಆಗುತ್ತೆ ಅಂತ ಹೇಳಿದ್ದಾರೆ. NTPC ಈಗ 436ರ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಗೋಲ್ಡ್ಮನ್ ಸ್ಯಾಕ್ಸ್ ಕೊಟ್ಟಿರುವಂಥ ಟಾರ್ಗೆಟ್ 430 ಆಗಿರುತ್ತೆ. ಸೊ ಒಂದು ಲಿಮಿಟೆಡ್ ಅಪ್ಸೈಡ್ನ ಪಾಸಿಬಿಲಿಟಿ ಇದೆ ಅನ್ನುವಂಥ ಒಂದು ಸಿನಾರಿಯೋ ಇಲ್ಲಿ ಕ್ರಿಯೇಟ್ ಆಗ್ತದೆ. ಹಾಗೆ NTPC ಗ್ರೀನ್ನ IPOನಲ್ಲಿ ಅಪ್ಲೈ ಮಾಡೋದಕ್ಕೋಸ್ಕರ ಸಾಕಷ್ಟು ಜನ NTPC ಶೇರ್ಸ್ಗಳನ್ನು ಬೈ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ಟಾಕ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ಬೋದು. ಗ್ರಾಸಿಮ್ ಮತ್ತು ಬಜಾಜ್ ಫಿನ್ಸರ್ ಕೂಡ 1.5% ಅಪ್ಸೈಡ್ನೊಂದಿಗೆ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ IT ಸೆಕ್ಟರ್ನ ಸ್ಟಾಕ್ಗಳು ನೋಡೋದಕ್ಕೆ ಸಿಕ್ತು. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಲೋ ಆಗಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಹಾಗೆ ಅಕ್ಟೋಬರ್ ಸೆಕೆಂಡ್ ವೀಕ್ನಲ್ಲಿ Q2 ರಿಸಲ್ಟ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು IT ಸ್ಟಾಕ್ಗಳ ಮೊಮೆಂಟಮ್ ಅನ್ನು ಡಿಸೈಡ್ ಮಾಡುತ್ತೆ. LTI ಮೈಂಟ್ರಿ 4% ಕರೆಕ್ಟ್ ಆಗಿದೆ. ಒಂದು ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದಾಗುತ್ತೆ. ಹಾಗೆ ಟೆಕ್ ಮಹೀಂದ್ರಾದಲ್ಲಿ ಕೂಡ 2% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ 2% ಕರೆಕ್ಟ್ ಆಯಿತು. ಟಾಟಾ ಮೋಟಾರ್ಸ್ ಟೈಟನ್ನಲ್ಲಿ ಕೂಡ 1.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. HDFC ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. 1800 ಅರೌಂಡಲ್ಲಿ ಈಗ HDFC ಬ್ಯಾಂಕ್ ಟ್ರೇಡ್ ಆಗ್ತದೆ. HDFC ಬ್ಯಾಂಕ್ ಸ್ಟಾಕನ್ನು HSBC ಬ್ರೋಕರೇಜ್ ಕವರ್ ಮಾಡಿ 12% ಅಪ್ಸೈಡ್ನ ಪಾಸಿಬಿಲಿಟಿ ಇದೆ ಅಂತ ತಮ್ಮ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ HSBC ಬ್ರೋಕರೇಜ್ 1870ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು. ಅದನ್ನು ಈಗ 2000ಕ್ಕೆ ಇನ್ಕ್ರೀಸ್ ಮಾಡ್ತಿದ್ದಾರೆ. HDFC ಬ್ಯಾಂಕ್ ತಮ್ಮ 3% ಲೋನ್ ಬುಕ್ಕನ್ನು ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ಗಳಿಗೆ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಇದು ಆಕ್ಟಿವ್ ಲೋನ್ಸ್ ಆಗಿರುತ್ತೆ. ತಮ್ಮ ಮಾರ್ಟ್ಗೇಜ್ ಮತ್ತು ಕಾರ್ ಲೋನ್ಸ್ಗಳನ್ನು ಈ ಒಂದು ಪ್ರೋಸೆಸ್ನಲ್ಲಿ ಸೆಲ್ ಮಾಡುವಂಥ ಪ್ಲಾನ್ಸ್ ಇದೆ. ಸೊ 60ರಿಂದ 70,000 ಕೋಟಿಯಷ್ಟು ಲೋನ್ ARCಗೆ ಅಥವಾ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ಗಳಿಗೆ ಮೂವ್ ಆದರೆ ಇವರ ಡೆಪಾಸಿಟ್ ರೇಷಿಯೋ ಇಂಪ್ರೂವ್ ಆಗುತ್ತೆ. ಅದು HDFC ಬ್ಯಾಂಕ್ಗೆ ಪಾಸಿಟಿವ್ ಆಗಿರುತ್ತೆ ಅನ್ನೋದು HSBCಯ ವ್ಯೂ ಆಗಿದೆ. ಸೊ ಸಾಕಷ್ಟು ಬ್ರೋಕರೇಜ್ಗಳು 2000ವರೆಗೂ ಟಾರ್ಗೆಟ್ಸನ್ನು HDFC ಬ್ಯಾಂಕ್ಗೆ ಕೊಟ್ಟಿದ್ದಾರೆ. ಡಾಬರ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಡೌನ್ ಗ್ರೇಡ್ ಆಗಿರುತ್ತೆ. UBS ಸ್ಟಾಕನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ಈ ಮುಂಚೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ರು. ಅದನ್ನು ಈಗ ಹೋಲ್ಡ್ಗೆ ಚೇಂಜ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಟಾರ್ಗೆಟ್ ಇನ್ಕ್ರೀಸ್ ಆಗಿದೆ. 700 ರೂಪಾಯಿಯ ಟಾರ್ಗೆಟನ್ನು ಡಾಬರ್ನಲ್ಲಿ UBS ಕೊಡ್ತಿದ್ದಾರೆ. ಡಾಬರ್ನ ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕೂಡ ಡಾಬರ್ಗೆ ಎಫೆಕ್ಟನ್ನು ತರಬಹುದು ಅಂತ UBS ಡೌನ್ ಗ್ರೇಡನ್ನು ಮಾಡ್ತಿದ್ದಾರೆ. ಡಾಬರ್ ಈಗ 60ರ PEಯಲ್ಲಿ ಟ್ರೇಡ್ ಆಗ್ತದೆ. ಇಂಡಸ್ಟ್ರಿ PEಯನ್ನು ಅಬ್ಸರ್ವ್ ಮಾಡಿದಾಗ 48 ನೋಡೋದಕ್ಕೆ ಸಿಗುತ್ತೆ. ಡಾಬರ್ ಒಂದು ಲಾರ್ಜ್ ಕ್ಯಾಪ್ FMCG ಕಂಪನಿ ಆಗಿರುತ್ತೆ. ಹಾಗೆ ಒಳ್ಳೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಕೂಡ ಡಾಬರ್ ಇಂಡಿಯಾ ಕಮಾಂಡ್ ಮಾಡುತ್ತೆ. ಆದ್ರಿಂದ ಸ್ವಲ್ಪ ಪ್ರೀಮಿಯಂ ವ್ಯಾಲ್ಯೂಷನಲ್ಲಿ ಈ ಒಂದು ಸ್ಟಾಕ್ ಟ್ರೇಡ್ ಆಗ್ತದೆ. ಮುಂದಿನ 5 ವರ್ಷಗಳಲ್ಲಿ ಡಾಬರ್ ಇಂಡಿಯಾ ಒಳ್ಳೆ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಂತ ಕೂಡ UBS ಹೇಳಿದ್ದಾರೆ. ಬಟ್ ಸದ್ಯಕ್ಕೆ ಮುಂದಿನ ಒಂದು 2 ಕ್ವಾರ್ಟರ್ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು ಅನ್ನೋದು UBSನ ವ್ಯೂ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಡಾಬರ್ ಇಂಡಿಯಾ ಸ್ಲೋ ಆಗಿ ಮೂವ್ ಆಗುವಂಥ ಸ್ಟಾಕ್ ಆಗಿರುತ್ತೆ. ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಇವರ ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ ಕೂಡ ಸ್ಟೇಬಲ್ ಆಗಿ ಕಾಣಿಸುತ್ತೆ. ಮೆಕ್ವೆರಿ BEL ಸ್ಟಾಕನ್ನು ಕವರ್ ಮಾಡಿ 20% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನುವಂಥ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. BELನ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆರ್ಡರ್ಗಳನ್ನು BEL ಸೆಕ್ಯೂರ್ ಮಾಡ್ಕೋತಾರೆ ಅಂತ ಮೆಕ್ವೆರಿ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. 350ರ ಟಾರ್ಗೆಟ್ ಪ್ರೈಸನ್ನು ಮೆಕ್ವೆರಿ BELಗೆ ಕೊಡ್ತಾ ಇದ್ದಾರೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನ ಗೈಡೆನ್ಸ್
ಏನಿದೆ ಅದು ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಮೆಕ್ವೆರಿ ತಮ್ಮ ರಿಪೋರ್ಟ್ನಲ್ಲಿ ತಿಳಿಸಿದ್ದಾರೆ. ಈಗ BL 290 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ 350ವರೆಗೂ ಹೋಗ್ಬೋದು ಒಂದು ವರ್ಷದಲ್ಲಿ ಅನ್ನೋದು ಮೆಕ್ವೆರಿಯ ವ್ಯೂ ಆಗಿರುತ್ತೆ. ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಗಿತ್ತು, ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. HEG ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ 10% ಅಪ್ಸೈಡ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂದಿದೆ. 5% ಗೇನ್ನೊಂದಿಗೆ HEG ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಕಂಪನಿ ಸ್ಟಾಕ್ ಸ್ಪ್ಲಿಟ್ಗೆ ರೆಕಾರ್ಡ್ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಅಕ್ಟೋಬರ್ 18 ರೆಕಾರ್ಡ್ ಡೇಟ್ ಆಗಿರುತ್ತೆ. ನೀವು HEG ಶೇರ್ ಹೋಲ್ಡರ್ಸ್ ಆಗಿದ್ರೆ ಸ್ಟಾಕ್ ಅನ್ನು ಅಕ್ಟೋಬರ್ 18ರವರೆಗೂ ಕಂಟಿನ್ಯೂ ಮಾಡಿದ್ರೆ ಈ ಒಂದು ಸ್ಟಾಕ್ ಏನಿದೆ ಸ್ಪ್ಲಿಟ್ ಆಗುತ್ತೆ. ಸೊ ನಿಮ್ಮ ಹತ್ರ ಇರುವಂಥ ಒಂದು ಶೇರ್ 5 ಶೇರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. 1:5 ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಕಂಪನಿ ಅನೌನ್ಸ್ ಮಾಡಿದ್ದಾರೆ. ಈಗ HEGಯ ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ಫೇಸ್ ವ್ಯಾಲ್ಯೂ 2 ರೂಪಾಯಿಗೆ ಕನ್ವರ್ಟ್ ಆಗುತ್ತೆ. ಸೊ HEGಯ ಸ್ಟಾಕ್ ಸ್ಪ್ಲಿಟ್ ಆದಾಗ ಆ ಒಂದು ಸ್ಟಾಕ್ ಸ್ಪ್ಲಿಟ್ನಿಂದ ಹೆಚ್ಚಿನ ಒಂದು ಲಾಭ ನಿಮಗೆ ಆಗೋದಿಲ್ಲ, ಬಟ್ ಆ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಗೇನ್ ಏನು ನೋಡೋದಕ್ಕೆ ಸಿಗ್ತದೆ ಅದು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳಿಗೆ ಗೇನನ್ನು ತಂದುಕೊಡುತ್ತೆ. 2500 ಅರೌಂಡಲ್ಲಿ HEG ಟ್ರೇಡ್ ಆಗ್ತದೆ. ಸ್ಟಾಕ್ ಸ್ಪ್ಲಿಟ್ ಆದಮೇಲೆ 500 ರೂಪಾಯಿ ಅರೌಂಡಲ್ಲಿ HEG ಟ್ರೇಡ್ ಆಗುತ್ತೆ. ಒಂದಿರುವಂಥ ಸ್ಟಾಕ್ 5 ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ನಿಮಗೆ ಅಡಿಷನಲಿ 4 ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಹಾಗೆ ಡೆಲ್ಟಾ ಕಾರ್ಪ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 3% ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಕಂಪನಿ ತಮ್ಮ ಬಿಸ್ನೆಸ್ ಅನ್ನು ಡಿಮರ್ಜ್ ಮಾಡುವಂಥ ಪ್ಲಾನ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಹಾಸ್ಪಿಟಾಲಿಟಿ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಈಗ ಸಪ್ರೇಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ಸಬ್ಸಿಡರಿ ಕಂಪನಿ DPPL ಅನ್ನುವಂಥ ಸಬ್ಸಿಡರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಸಬ್ಸಿಡರಿ ಕಂಪನಿ ಏನಿದೆ ಹಾಸ್ಪಿಟಾಲಿಟಿ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಕ್ಯಾರಿ ಮಾಡ್ತಾರೆ. ಸೊ ಡಿಮರ್ಜ್ಡ್ ಎಂಟಿಟಿ ಮಾರ್ಕೆಟ್ನಲ್ಲಿ ಮುಂದಿನ 10 ರಿಂದ 12 ತಿಂಗಳ ಒಳಗಾಗಿ ಲಿಸ್ಟ್ ಆಗುತ್ತೆ. ಸೊ ಈ ಒಂದು ಡಿಮರ್ಜರ್ಗೆ ಸಾಕಷ್ಟು ಅಪ್ರೂವಲ್ಸ್ ಕೂಡ ಬೇಕಾಗುತ್ತೆ. ಸೆಬಿ ಕಡೆಯಿಂದ, NCLT ಕಡೆಯಿಂದ ಹಾಗೆ CCI ಕಡೆಯಿಂದ ಅಪ್ರೂವಲ್ ಸಿಕ್ಕಿದ ಮೇಲೆ ಈ ಒಂದು ಡಿಮರ್ಜರ್ ಸಕ್ಸಸ್ಫುಲ್ ಆಗುತ್ತೆ. ಡೆಲ್ಟಾ ಕಾರ್ಪ್ ಕೆಸಿನೋ ಗೇಮಿಂಗ್ನ ಜೊತೆಯಲ್ಲಿ ಹಾಸ್ಪಿಟಾಲಿಟಿ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಕೂಡ ಹೊಂದಿದ್ರು. ಈಗ ಹಾಸ್ಪಿಟಾಲಿಟಿ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಸೆಪರೇಟ್ ಆಗಿ ಲಿಸ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಆನ್ಲೈನ್ ಗೇಮಿಂಗ್ನಲ್ಲಿ ಸಾಕಷ್ಟು ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್ ಬರ್ತಿದೆ, ಆದ್ದರಿಂದ ಓವರ್ ಆಲ್ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಬೀಳ್ತಿದೆ. ಸೊ ಹಾಸ್ಪಿಟಾಲಿಟಿ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಸೆಪ್ರೇಟ್ ಮಾಡಿದಾಗ ಆ ಒಂದು ಕಂಪನಿ ಸ್ಟೇಬಲ್ ಆಗಿ ಟ್ರೇಡ್ ಆಗುತ್ತೆ. ಟ್ಯಾಕ್ಸ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಬಂದರೆ ಅದು ಕೇವಲ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಸ್ಟಾಕ್ ಆಗಿರುವಂಥ ಡೆಲ್ಟಾ ಕಾರ್ಪ್ನ ಮೇಲೆ ಇಂಪ್ಯಾಕ್ಟನ್ನು ಮಾಡುತ್ತೆ. ಈ ರೀತಿಯಲ್ಲಿ ಇನ್ವೆಸ್ಟರ್ಸ್ಗಳಿಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡಿಕೊಡೋದಕ್ಕೋಸ್ಕರ ಡೆಲ್ಟಾ ಕಾರ್ಪ್ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡ್ತಿದ್ದಾರೆ. ಈ ಒಂದು ರಿಪೋರ್ಟ್ ಕೂಡ 3-4 ತಿಂಗಳ ಹಿಂದೆ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಇವತ್ತು ಡೆಲ್ಟಾ ಕಾರ್ಪ್ನ ಮ್ಯಾನೇಜ್ಮೆಂಟ್ ಈ ಒಂದು ಡಿಮರ್ಜರ್ಗೆ ಅಪ್ರೂವಲನ್ನು ಕೊಟ್ಟಿದ್ದಾರೆ. ಎಕ್ಸಾರೋ ಟೈಲ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ 3-4 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ 20% ಗೇನ್ ಆಗಿದೆ. ಇದಕ್ಕೆ ರೀಸನ್ 14 ಅಕ್ಟೋಬರ್ಗೆ ಬೋರ್ಡ್ ಮೀಟಿಂಗ್ ಇರುತ್ತೆ. ಈ ಒಂದು ಕಂಪನಿ ಕೂಡ ಸ್ಟಾಕ್ ಸ್ಪ್ಲಿಟ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಹಾಗೆ ರೀಸೆಂಟಾಗಿ ಬ್ಲಾಕ್ ಡೀಲ್ಸ್ಗಳು ಕೂಡ ಆಗ್ತಿದೆ. ಬ್ಯಾಂಕ್ ಆಫ್ ಅಮೆರಿಕಾ, ಬೋಫಾ ಸೆಕ್ಯೂರಿಟೀಸ್ ಕೂಡ ಇಲ್ಲಿ ಸ್ಟೇಕನ್ನು ಬೈ ಮಾಡ್ಕೊಂಡಿದ್ದಾರೆ. ಸೊ ಸ್ಟ್ರಾಂಗ್ ಬ್ಲಾಕ್ ಡೀಲ್ಸ್ ಆಗ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಎಕ್ಸಾರೋ ಟೈಲ್ಸ್ 100 ರೂಪಾಯಿ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಸ್ಟಾಕ್ ಸ್ಪ್ಲಿಟ್ ಮಾಡುವಂಥ ಯಾವುದೇ ಒಂದು ನೆಸೆಸಿಟಿ ಇಲ್ಲ, ಬಟ್ ಜಸ್ಟ್ ಒಂದು ಕಾರ್ಪೊರೇಟ್ ಆ್ಯಕ್ಷನ್ನ ಟ್ರಿಗರ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಈ ಡಿಸಿಷನ್ ತೊಗೊಂಡಿರುವಂಥ ಚಾನ್ಸಸ್ ಇರುತ್ತೆ. ಈಗ ಸಾಕಷ್ಟು ಬಿಸ್ನೆಸ್ಗಳು ಈ ರೀತಿಯ ಟ್ರಿಕ್ಕನ್ನು ಯೂಸ್ ಮಾಡ್ತಿದ್ದಾರೆ. 100 ರೂಪಾಯಿಯ ಸ್ಟಾಕ್ನಲ್ಲಿ ಯಾವುದೇ ರೀತಿಯ ಲಿಕ್ವಿಡಿಟಿ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಆರಾಮಾಗಿ ಎಲ್ಲ ಇನ್ವೆಸ್ಟರ್ಸ್ಗಳು ಈ ಒಂದು ಸ್ಟಾಕನ್ನು ಬೈ ಮಾಡ್ಬೋದಾಗುತ್ತೆ. ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ಇನ್ನಷ್ಟು ಪ್ರೈಸ್ ಫಾಲ್ ಆಗುತ್ತೆ. ಎಕ್ಸಾರೋ ಪೆನ್ನಿ ಸ್ಟಾಕ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಈ ರೀತಿಯ ಕಾರ್ಪೊರೇಟ್ ಆ್ಯಕ್ಷನ್ಸನ್ನು ಅನೌನ್ಸ್ ಮಾಡಿದಾಗ ಸ್ಟಾಕ್ನಲ್ಲಿ ಮೊಮೆಂಟಮ್ ಇರುತ್ತೆ. ಆಪರೇಟರ್ಸ್ಗಳು ಕೂಡ ಆಕ್ಟಿವ್ ಆಗ್ತಾರೆ. ಸ್ಟಾಕ್ ಪ್ರೈಸ್ನಲ್ಲಿ ಹೆಚ್ಚಿನ ಒಂದು ಟ್ರೇಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಬಾಜಾರ್ ಸ್ಟೈಲ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 4% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ Q1ನಲ್ಲಿ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. 39 ಲಕ್ಷದಷ್ಟು ಲಾಸ್ ಡಿಕ್ಲೇರ್ ಆಗಿದೆ. ಕಂಪನಿ ಕಂಟಿನ್ಯೂಸ್ ಆಗಿ 1-2 ಕ್ವಾರ್ಟರ್ ಲಾಸನ್ನು ಡಿಕ್ಲೇರ್ ಮಾಡ್ತಾ ಬರ್ತಾರೆ. ಅದಾದಮೇಲೆ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗುತ್ತೆ. IPO ಟೈಮಲ್ಲಿ ಕೂಡ ಇದ್ರ ಬಗ್ಗೆ ಡಿಸ್ಕಷನನ್ನು ಮಾಡಿದ್ವಿ. ಕೇವಲ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಮಾತ್ರ ಬಾಜಾರ್ ಸ್ಟೈಲ್ ಒಳ್ಳೆ ಒಂದು IPO ಆಗುತ್ತೆ. ಲಾಂಗ್ ಟರ್ಮ್ನಲ್ಲಿ ಸ್ವಲ್ಪ ರಿಸ್ಕ್ ಇರ್ಬೋದು ಅನ್ನುವಂಥ ಒಂದು ಫ್ಯಾಕ್ಟರ್ ಇತ್ತು. ಸೊ ನಿಮಗೆ ಬಾಜಾರ್ ಸ್ಟೈಲ್ನ IPO ಅಲಾಟ್ ಆಗಿದ್ರೆ ಸೊ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಸೊ ನೀವು ಪ್ರಾಫಿಟ್ನಲ್ಲಿ ಇದ್ರೆ ಈ ಕಂಪನಿಯ ಶೇರ್ಸ್ಗಳನ್ನು ಸೆಲ್ ಮಾಡೋ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. ಹಾಗೆ ವಾರಿ ಎನರ್ಜೀಸ್ IPO ತರೋದಕ್ಕೆ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ವಾರಿ ಎನರ್ಜೀಸ್ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ನ ಪೇರೆಂಟ್ ಕಂಪನಿ ಆಗಿರುತ್ತೆ. ಇವರು ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. 3000 ಕೋಟಿಯ ಫ್ರೆಶ್ ಇಶ್ಯೂ ಜೊತೆಯಲ್ಲಿ ಆಫರ್ ಫಾರ್ ಸೇಲ್ ಕೂಡ ಈ ಒಂದು IPOನಲ್ಲಿ ಇರುತ್ತೆ. ಅಕ್ಟೋಬರ್ ಮಧ್ಯದಲ್ಲಿ ಅಂದರೆ ಅಕ್ಟೋಬರ್ 10 ರಿಂದ ಅಕ್ಟೋಬರ್ 20 ನಡುವೆ ಈ ಒಂದು IPO ಲಾಂಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು IPOಗೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಇರುವಂಥ ಚಾನ್ಸಸ್ ಇದೆ. ವಾರಿ ಎನರ್ಜೀಸ್ ಸೋಲಾರ್ ರಿಲೇಟೆಡ್ ಬಿಸ್ನೆಸ್ಸನ್ನು ಮಾಡುವಂಥ ಕಂಪನಿ. ಸೋಲಾರ್ ಸೆಲ್ಸ್, ಸೋಲಾರ್ ಮಾಡ್ಯೂಲ್ಸ್ಗಳನ್ನು ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಗ್ರೀನ್ ಎನರ್ಜಿ ರಿಲೇಟೆಡ್ ಕಂಪನಿ ಆಗಿರೋದ್ರಿಂದ ಒಳ್ಳೆಯ ಒಂದು ಡಿಮ್ಯಾಂಡ್ IPOನಲ್ಲಿ ಇರುತ್ತೆ.
ಹಾಗೆ ಮಾನ್ಬಾ ಫಿನಾನ್ಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಎಕ್ಸ್ಪೆಕ್ಟೇಷನ್ಸ್ಗಿಂತ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬರ್ತಿದೆ. ರಿಟೇಲ್ ಕ್ಯಾಟಗರಿ 137 ಟೈಮ್ ಸಬ್ಸ್ಕ್ರೈಬ್ ಆಯಿತು. NII ಕ್ಯಾಟಗರಿ 510 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ 148 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹58 ರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 50% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ KRN ಈಟ್ ಎಕ್ಸ್ಚೇಂಜರ್ಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಮೊದಲ 1 ಗಂಟೆಯಲ್ಲೇ ಕಂಪ್ಲೀಟ್ ಆಗಿ IPO ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿ ಮೊದಲನೇ ದಿನನೇ 25 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ ಮೊದಲನೇ ದಿನ 55 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ಹಾಗೆ QIBs ಕೂಡ 1.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ₹239 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ 220 ಪ್ರೈಸನ್ನು ಸೆಟ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕ್ತಿದ್ದಾರೆ. ಸೊ ನೀವು ಕೂಡ ಲಕ್ಕನ್ನು ಟ್ರೈ ಮಾಡ್ಬೋದಾಗುತ್ತೆ. ಎಷ್ಟು ಅಕೌಂಟ್ ಇದೆ ಅಷ್ಟು ಅಕೌಂಟ್ಗಳಿಂದ ಒಂದೊಂದು ಲಾಟ್ಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದು. ಲಕ್ಕಿದ್ರೆ ನಿಮಗೂ ಕೂಡ ಅಲಾಟ್ಮೆಂಟ್ ಸಿಗುತ್ತೆ. ಸಾಕಷ್ಟು ಜನ ಅಲಾಟ್ಮೆಂಟ್ ಸಿಗೋದಿಲ್ಲ ಅಂತ ಅಪ್ಲಿಕೇಶನನ್ನೇ ಹಾಕೋದಿಲ್ಲ. ಸೊ ಜಸ್ಟ್ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಅದರಿಂದ ಯಾವುದೇ ರೀತಿಯ ಲಾಸ್ ಆಗೋದಿಲ್ಲ. ನಿಮ್ಮ ಹತ್ರ ಫಂಡ್ಸ್ ಇದ್ದರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಹಾಗೆ ಡಿಫ್ಯೂಷನ್ ಇಂಜಿನಿಯರ್ಸ್ನ IPO ನಾಳೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಇದರ ಬಗ್ಗೆ ಡೀಟೇಲ್ ವೀಡಿಯೋನ ಕೂಡ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ವಿಡಿಯೋನ ನೀವು ನೋಡ್ಬೋದಾಗುತ್ತೆ. ₹77 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ ಕೂಡ 46% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಕೊನೆಯದಾಗಿ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ 1778 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. FIIs ಕಡೆಯಿಂದ 973 ಕೋಟಿಯ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. FIIs ಸ್ಲೋ ಆಗಿ ನೆಟ್ ಸೆಲ್ಲಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.